ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವಿವತ್ತು ಬಸಳೆ ಸೊಪ್ಪಿನ ಬೋಂಡ ಮಾಡಲಿಕ್ಕೆ ಹೊರಟಿದ್ದೀವಿ. ನೋಡಿ, ಬಸಳೆ ಎಲೆಯನ್ನು ತೊಗೊಂಡಿದ್ದೀನಿ, ಚೆನ್ನಾಗಿ ತೊಳೆದು ತೊಗೊಂಡಿದ್ದೀವಿ. ಒಳ್ಳೆ ಎಲೆಯನ್ನು ತೊಗೊಂಡಿದ್ದೀವಿ. ಬಸಳೆ ಸೊಪ್ಪಿನ ಬೋಂಡ ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿಗಳು: 1 ಕಪ್ ಕಡಲೆ ಹಿಟ್ಟು, 2 ಸ್ಪೂನ್ ಮೆಣಸಿನ ಪುಡಿ. ಇಂಗು ತೊಗೊಂಡಿದ್ದೇವೆ, ನಾವಿಲ್ಲಿ ಅಂಟು ಇಂಗು ತೊಗೊಂಡಿದ್ದೇವೆ. ನೀವು ಹುಡಿ ಇಂಗು ಸಹ ತೊಗೊಳ್ಬೋದು. ಅಂಟು ಇಂಗು ಆಗಿರೋ ಕಾರಣಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಹಾಗೆಯೇ ಸ್ವಲ್ಪ ಅಡುಗೆ ಸೋಡಾ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಅದನ್ನು ಕರೀಲಿಕ್ಕೆ ಎಣ್ಣೆನ ಸಹ ತೊಗೊಂಡಿದ್ದೇನೆ. ಯಾವ ರೀತಿ ಅಡುಗೆ ಎಣ್ಣೆ ನೀವು ಉಪಯೋಗಿಸ್ತೀರೋ ಅದನ್ನು ತೊಗೊಳ್ಬೋದು ನೀವು. ಇಷ್ಟು ಸಾಮಗ್ರಿಗಳು ನಮಗೆ ಬೋಂಡ ಮಾಡಲಿಕ್ಕೆ ಬೇಕು. ಒಂದೊಂದೇ ಸಾಮಾನನ್ನು ಹಾಕ್ಕೊಳ್ಳೋಣ. ಒತ್ತಿಗೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋಣ. ನಂತರ ಮೆಣಸಿನ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಈಗ ನಾವು ನೀರು ಮಾಡಿ ಇಟ್ಕೊಂಡಂತ ಇಂಗನ್ನು ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ದಪ್ಪನೂ ಬೇಡ, ತುಂಬ ತೆಳುವೂ ಬೇಡ. ನೋಡ್ತಿದ್ದೀರಲ್ಲ, ತುಂಬ ದಪ್ಪ ಆದರೆ ಒಳ್ಳೆಯದಾಗೋದಿಲ್ಲ, ತುಂಬ ತೆಳುವಾದರೂ ಒಳ್ಳೆಯದಾಗೋದಿಲ್ಲ. ಹಾಗೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ನೀವು. ಇಷ್ಟು ಹದ ಬಂದರೆ ಸಾಕು. ನೋಡ್ತಾ ಇದ್ದೀರಲ್ಲ. ಈಗ ಬಾಣಲೆಯನ್ನು ಇಟ್ಕೊಂಡಿದ್ದೇವೆ. ಸ್ವಲ್ಪ ಬಿಸಿಯಾದ ನಂತರ ಎಣ್ಣೆಯನ್ನು ಹಾಕುವ. ಎಣ್ಣೆ ಬಿಸಿಯಾಗಿದೆ. ಈಗ ಒಂದೊಂದೇ ಎಲೆಯನ್ನು ಈ ಹಿಟ್ಟಿಗೆ ಅದ್ದಿ ಬಿಡ್ತೇನೆ. ನೋಡಿ, ನೋಡಿ ಎಲೆ ಹೇಗೆ ಉಕ್ತಾ ಇದೆ. ಕಡೆ ಫ್ರೈ ಆಗಬೇಕು. ನೋಡಿ, ಈಗ ಬೋಂಡ ಕಂದು ಬಣ್ಣಕ್ಕೆ ಬಂದಿದೆ, ತೆಗೆಯೋಣ. ನೋಡಿ ಫ್ರೆಂಡ್ಸ್, ಈಗ ಬಿಸಿ ಬಿಸಿಯಾದ ಬಸಳೆ ಸೊಪ್ಪಿನ ಬೋಂಡ ರೆಡಿಯಾಗಿದೆ. ಈಗ ತಿನ್ನೋಣ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ. ಇದು ಊಟದ ಜೊತೆಗೂ ಚೆನ್ನಾಗಾಗತ್ತೆ, ಹಾಗೂ ಚಹಾ ಜೊತೆನೂ ಚೆನ್ನಾಗಾಗತ್ತೆ. ನೋಡಿ, ಈ ಥರ ಬಂದಿದೆ, ಸೂಪರ್ ಆಗಿದೆ. ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.